ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು RP Info 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1 ರಲ್ಲಿ ಬರ್ತಕ್ಕಂಥ ಭೂಗೋಳಶಾಸ್ತ್ರದ ಪಾಠ 10 ಗ್ಲೋಬ್ ಮತ್ತು ನಕಾಶೆಗಳು ಎಂಬ ಪಾಠದ ಕುರಿತು ಇಂದಿನ ತರಗತಿಯಲ್ಲಿ ತಿಳಿಯೋಣ. ಈಗ ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಗ್ಲೋಬ್ ಮತ್ತು ನಕಾಶೆಗಳ ಜ್ಞಾನ ಅತ್ಯವಶ್ಯಕವಾಗಿರುತ್ತದೆ. ಆದ್ದರಿಂದ 6ನೇ ತರಗತಿಯಲ್ಲಿ ಈ ಒಂದು ಪಾಠವನ್ನು ಪರಿಚಯಿಸಲಾಗಿದೆ. ಈಗ ಗ್ಲೋಬ್ ಮತ್ತು ನಕಾಶೆಗಳೆಂದರೇನು ಹಾಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ಲೈಕನನ್ನು ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ತರಗತಿಯನ್ನು ಆರಂಭಿಸೋಣ. ಮಾದರಿ ಗೋಳ ಎಂದರೆ ಭೂಮಿಯು ಒಂದು ಜಿಯಾಯ್ಡ್ ಆಕಾರದಲ್ಲಿದ್ದು ಅದನ್ನು ಮಾದರಿ ಗೋಳಗಳಿಂದ ರಚಿಸಲಾಗಿದೆ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ TET ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭೂಮಿಯು ಯಾವ ಆಕಾರ ಹೊಂದಿದೆ ಅಂತೇಳಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಈ ಮಾದರಿ ಗೋಳದ ಲಕ್ಷಣಗಳು. ಗ್ಲೋಬ್ ಇದು ಒಂದು ಭೂಮಿಯ ಚಿಕ್ಕದಾದ ಮಾದರಿಯಾಗಿದೆ. ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸಲು ಸಹಾಯಕವಾಗಿದೆ ಮತ್ತು ಇದು ಚಪ್ಪಟೆಯಾದದ್ದಲ್ಲ ಎನ್ನುವಂಥ ಒಂದು ಪರಿಕಲ್ಪನೆ ತಿಳಿಯಲು ನಮಗೆ ಸಹಾಯಕವಾಗಿದೆ. ಜೊತೆಗೆ ಹಲವು ಲಕ್ಷಣಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವುದು. ಇದೊಂದು ಸರಳವಾದ ಕಲಿಕಾ ಉಪಕರಣ. ಈ ಮಾದರಿಯನ್ನು ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿಯಬಹುದು. ಇಲ್ಲಿ ನಮಗೆ TET ಪರೀಕ್ಷೆಗಳಲ್ಲಿ ಬೋಧನಾ ವಿಧಾನದ ಮೇಲೆ ಈ ಒಂದು ಪ್ರಶ್ನೆಗಳನ್ನು ಕೇಳಲು ಚಾನ್ಸಸ್ ಭಾಳ ಇರ್ತದೆ ಅಂಥೇಳಿ ನಾವು ತಿಳಿಬೋದು. ಈ ಗ್ಲೋಬ್ನ ಉಪಯೋಗಗಳು. ಗ್ಲೋಬ್ ಭೂಮಿಯ ಆಕಾರ ತಿಳಿಯಲು ಸಹಾಯಕವಾಗಿದೆ. ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ, ಆಕಾರ ತಿಳಿಯಲು ನೆರವಾಗುತ್ತದೆ. ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಭೂಮಿ ಸ್ಯಾಟಲೈಟ್ ಚಿತ್ರವನ್ನು ಸಹಕಾರಿಯಾಗಿದೆ. ಉತ್ತಮ ಮಾದರಿಗೋಳವು ಭೂ ಅಕ್ಷದ ವಾಲುವಿಕೆ, ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ಹಾಗೂ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗಿದೆ. ಫಾರ್ ಎಕ್ಸಾಂಪಲ್, ಹಗಲು ಮತ್ತು ರಾತ್ರಿಗಳು, ಋತುಗಳ ಬಗ್ಗೆ ತಿಳಿಯಲು ಈ ಒಂದು ಗ್ಲೋಬ್ನ ಮಾದರಿ ಉಪಯೋಗವಾಗಿದೆ. ಗ್ಲೋಬ್ನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಮತ್ತು ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಬಹುದು. ಅವುಗಳೆಂದರೆ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪ ಹಾಗೂ ನದಿ ಮತ್ತು ಹುಲ್ಲುಗಾವಲು ಪ್ರದೇಶಗಳು ಹಾಗೂ ಅರಣ್ಯಗಳನ್ನು ಕುರಿತು ತಿಳಿಯಲು ಈ ಒಂದು ಗ್ಲೋಬ್ನ ಉಪಯೋಗವಾಗುತ್ತದೆ ಅಂತೇಳಿ ತಿಳಿಯಬಹುದು. ನಕ್ಷೆಗಳು ಅಥವಾ ನಕಾಶೆಗಳು. ಗ್ಲೋಬ್ ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತದೆ. ಆದರೆ ಒಂದು ಸ್ಥಳ, ರಾಜ್ಯ, ದೇಶ ಹಾಗೂ ಇತರೆ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ನಕ್ಷೆಗಳು ಬೇಕಾಗುತ್ತವೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕ್ಕೆ ಅಂದರೆ ಸ್ಕೇಲ್ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿದೆ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದು ಸಹ ನಾವು ಕರಿತೀವಿ. ನಮಗೆಲ್ಲ ಈ ಒಂದು ಸಮಾಜ ವಿಜ್ಞಾನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅಟ್ಲಾಸ್ ಎಂಬಂತಹ ಪುಸ್ತಕ ಅತ್ಯವಶ್ಯಕವಾಗಿ ಇಟ್ಕೊಳ್ಬೇಕಾಗ್ತಕ್ಕಂಥದ್ದಾಗಿದೆ. ನಕಾಶೆಯ ವಿಧಗಳು. ಈ ನಕ್ಷೆಗಳಲ್ಲಿ 2 ಪ್ರಕಾರದ ವಿಧಗಳು ಕಾಣ್ತವೆ. ಒಂದು ಮಾನಕ ಆಧಾರಿತ ನಕ್ಷೆಗಳು, ಇನ್ನೊಂದು ಉದ್ದೇಶ ಆಧಾರಿತ ನಕ್ಷೆಗಳು. ಒಂದನೇದು ಮಾನಕ ಆಧಾರಿತ ನಕ್ಷೆಗಳು. ಮಾನಕ ಆಧಾರದ ಮೇಲೆ ನಕ್ಷೆಗಳನ್ನು 2 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಮಾನಕ ಅಂದ್ರೇನು? ಸ್ಕೇಲು, ಮಾಪಕಗಳ ಆಧಾರದ ಮೇಲೆ ಅಂತ ಅರ್ಥ. ದೊಡ್ಡ ಪ್ರಮಾಣದ ನಕ್ಷೆಗಳು ಇವು ಚಿಕ್ಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತವೆ. ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳೆಂದೇ ವಿಂಗಡಿಸಬಹುದು. ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಭೂಸ್ವರೂಪ ನಕ್ಷೆಗಳು ಒಂದು ಸ್ಥಳ ಮತ್ತು ಒಂದು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸಲು ಸಹಾಯಕವಾಗಿದೆ. ಚಿಕ್ಕ ಪ್ರಮಾಣದ ನಕ್ಷೆಗಳು ಇವು ವಿಶಾಲವಾದ ಪ್ರದೇಶವನ್ನು ನಿರೂಪಿಸುತ್ತವೆ. ಉದಾಹರಣೆ, ಪ್ರಪಂಚ, ಖಂಡ, ದೇಶ ಇತ್ಯಾದಿ. ಇವುಗಳಲ್ಲಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳು 2 ವಿಧಗಳಿವೆ. ಭೂಪಟಗಳು ಅಂದರೆ ಇವು ಅಟ್ಲಾಸ್ಗಿಂತ ದೊಡ್ಡವು.
ಅವುಗಳನ್ನು ತರಗತಿಯಲ್ಲಿ ಬೋಧನಾ ಸಾಧನವಾಗಿ ಉಪಯೋಗಿಸಲಾಗುವುದು. ಅವು ರಾಜಕೀಯ ವಿಭಾಗಗಳು, ಮೇಲ್ಮೈ ಲಕ್ಷಣ ಮುಂತಾದ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತವೆ. ಅಟ್ಲಾಸ್ಗಳು ನಕ್ಷೆಗಳು ಚಿಕ್ಕದಾಗಿದ್ದರೂ ಅವು ನಮಗೆ ವಿವರವಾದ ಮಾಹಿತಿಗಳನ್ನು ನೀಡಲು ಸಹಾಯಕವಾಗುತ್ತವೆ. ಉದ್ದೇಶ ಆಧಾರಿತ ನಕ್ಷೆಗಳು. ಇವು ವಿಷಯಾಧಾರಿತ ನಕ್ಷೆಗಳು. ಅವುಗಳನ್ನು ಈ ಕೆಳಕಂಡಂತೆ ವಿಂಗಡಿಸಲಾಗಿದೆ. ಸ್ವಾಭಾವಿಕ ನಕ್ಷೆಗಳು. ಇವು ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನು ತೋರಿಸುತ್ತವೆ. ರಾಜಕೀಯ ನಕ್ಷೆಗಳು. ಇವು ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸಲು ಪೂರಕವಾಗಿವೆ. ಹಂಚಿಕೆಯ ನಕ್ಷೆಗಳು. ಈ ನಕ್ಷೆಗಳನ್ನು ಭೂಬಳಕೆ, ವಾಯುಗುಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕಾ ಮತ್ತು ರೈಲು ಮಾರ್ಗ, ರಸ್ತೆ, ಜಲಮಾರ್ಗಗಳನ್ನು ಇತ್ಯಾದಿಗಳ ಹಂಚಿಕೆ ಬಗ್ಗೆ ತಿಳಿಯಲು ಈ ಒಂದು ಹಂಚಿಕೆ ನಕ್ಷೆಗಳನ್ನು ಬಳಸಲಾಗುತ್ತದೆ. ನಕ್ಷೆಯ ಮೂಲಾಂಶಗಳು. ಈ GPS ಸ್ಟಾರ್ ಎಕ್ಸಾಮ್ನಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಬರೆಯಲು ಕೇಳಿದಾಗ ಯಾವ ರೀತಿ ಕೇಳ್ತಾರೆ ಅಂದರೆ, ನಕ್ಷೆಯ ಮೂಲಾಂಶಗಳು ಬರೆಯಿರಿ, ನಕ್ಷೆಯ ಉಪಯೋಗಗಳನ್ನು ಬರೆಯಿರಿ ಅಂದಾಗ ಈ ರೀತಿಯ ಆನ್ಸರನ್ನು ನೀವು ಬರದಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯಲು ಸಹಾಯಕವಾಗುತ್ತದೆ. ಈ ನಕ್ಷೆಯ ಮೂಲಾಂಶಗಳೆಂದರೆ, ಈಗ ನಕ್ಷೆಗೆ ಒಂದು ಶೀರ್ಷಿಕೆ ಅಂತ ಇರ್ತದೆ, ತಲೆಬರಹ ಅಂತ ಇಂಗ್ಲೀಷಲ್ಲಿ ಟೈಟಲ್ ಅಂತೇಳಿ ಕರಿತೀವಲ್ಲ, ಹಂಗೆ ಇರುತ್ತೆ. ನಂತರ ನಕ್ಷೆಯನ್ನು ತಯಾರಿಸಿದವರು ಕೆಳಗಡೆ ಮಾನಕ ಅಂದರೆ ಇದು ಸೆಂಟಿಮೀಟರಲ್ಲಾಯಿತೋ ಅಂದರೆ ಕಿಲೋಮೀಟರಲ್ಲಾಯಿತೋ ಅಂತೇಳಿ ಕೆಳಗಡೆ ಕೊಟ್ಟಿರ್ತಾರೆ. ಅಂದರೆ ಎರಡನೇದೇನಪ್ಪ ಮಾನಕ, ಮೂರನೇದು ಅಕ್ಷಾಂಶ ಮತ್ತು ರೇಖಾಂಶಗಳಿರಬೇಕು, ಐದನೇದು ದಿಕ್ಕು ಇರಬೇಕು, 4 ದಿಕ್ಕು, 5 ಸೂಚಿಗಳು. ಇವು ಪ್ರಮುಖವಾಗಿ ಒಂದು ನಕ್ಷೆಗೆ ಇರಬೇಕಾದಂಥ ಮೂಲಭೂತ ಘಟಕಾಂಶಗಳಾಗಿರ್ತಕ್ಕಂಥದ್ದಾಗಿದೆ. ನಕಾಶೆಯ ಉಪಯೋಗ. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದಗಳ ಸ್ಥಳ ನಿರ್ದೇಶನಗಳು ತಿಳಿಯಲು ಸಹಾಯಕವಾಗಿವೆ. ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಮರುಭೂಮಿ, ತೀರಾ ಪ್ರದೇಶಗಳು, ದ್ವೀಪ ಮುಂತಾದಗಳನ್ನು ಸೂಚಿಸಲು ಸಹಕಾರಿಯಾಗಿದೆ. ಪ್ರದೇಶಗಳ ಸಾರಿಗೆ ಸಂಪರ್ಕ ಅಥವಾ ರಸ್ತೆ, ರೈಲು, ವಾಯುಮಾರ್ಗ ಇವುಗಳನ್ನು ಕೂಡ ಅರಿಯಲು ಪೂರಕವಾಗಿದೆ. ಬೆಳೆಗಳು, ಖನಿಜಗಳು, ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ತಿಳಿಯಲು ಸಹಾಯಕವಾಗಿದೆ. ಯುದ್ಧ ಮತ್ತು ರಕ್ಷಣೆಯ ಸಂದರ್ಭದಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗುತ್ತವೆ ನಕಾಶೆಗಳು. ಅವುಗಳು ಪ್ರವಾಸಿಗರಿಗೆ ಕೂಡ ಮಾರ್ಗದರ್ಶನ ನೀಡುವವು. ನಕಾಶೆಗಳು ಒಂದು ಪ್ರಮುಖ ಬೋಧನಾ ಅಥವಾ ಕಲಿಕಾ ಸಾಧನವಾಗಿದೆ. ಭೌಗೋಳಿಕ ಸಂಕೇತಗಳು. ಯಾಕಪ್ಪ ಈ ಸಂಕೇತಗಳನ್ನು ನಾವು ತಿಳಿಯಬೇಕಂದ್ರಾಗ, ಸಮಾಜ ವಿಜ್ಞಾನ ಶಿಕ್ಷಕರಾದವರು ಅಥವಾ ವಿದ್ಯಾರ್ಥಿಗಳು ಅಥವಾ ಬೇರೆ ಯಾರೇ ಕೂಡ ನಕ್ಷೆಗಳನ್ನು ಅಥವಾ ಗ್ಲೋಬ್ಗಳನ್ನು ನಾವು ಗಮನಿಸುತ್ತೀವಿ ಎಂದರೆ ಈ ಭೌಗೋಳಿಕ ಸಂಕೇತಗಳ ಅರಿವು ಅಥವಾ ಜ್ಞಾನ ನಮಗೆ ಪ್ರಮುಖವಾಗಿರುತ್ತದೆ. ಏಕೆಂದರೆ ನಕ್ಷೆಗಳಲ್ಲಿ ಕೆಲವು ಗೆರೆಗಳನ್ನು ಎಳೆದಿರ್ತಾರೆ, ಕೆಲವು ಬಣ್ಣದಲ್ಲಿ ಕೆಲವೊಂದು ಅಂಶಗಳನ್ನು ಪ್ರತಿನಿಧಿಸಿರುತ್ತಾರೆ, ಅಂದರೆ ವ್ಯಕ್ತಪಡಿಸಿರುತ್ತಾರೆ. ಈಗ ನೀಲಿ ಅಂದಾಗ ನಮ್ಗೆ ಏನು ಅಲ್ಲಿ ನಮಗೆ ಅದ್ರ ಬಗ್ಗೆ ನೀಲಿ ಬಣ್ಣ ಯಾವುದನ್ನು ತಿಳಿಸ್ತತೆ ಅಂದಾಗ ನಮಗೆ ಅದ್ರ ಬಗ್ಗೆ ಜ್ಞಾನ ಇದ್ದಾಗ ನಮಗೆ ಗೊತ್ತಾಗ್ತದೆ. ಸೊ ಹಂಗಾಗಿ ಒಂದು ನಕ್ಷೆಯನ್ನು ನೋಡಬೇಕಾದಾಗ ಕೆಲವು ಬಣ್ಣಗಳಲ್ಲಿ ಕೆಲವೊಂದು ಅಂಶಗಳನ್ನು ವ್ಯಕ್ತಪಡಿಸಿರ್ತಾರೆ. ನಮಗೆ ಅವನ್ನು ತಿಳಿಬೇಕಂದಾಗ ಆ ಬಣ್ಣ ನಮಗೆ ಏನು ಮಾಹಿತಿ ಹೇಳುತ್ತದೆ ಎಂಬುದು ನಮಗೆ ಫಸ್ಟ್ ಗೊತ್ತಾಗಬೇಕು. ಸೊ ಆ ಒಂದು ಉದ್ದೇಶದಿಂದಾಗಿ ಈ ಭೌಗೋಳಿಕ ಸಂಕೇತಗಳನ್ನುವಂಥ ಟೈಟಲಲ್ಲಿ ಈ ಮಾಹಿತಿಯನ್ನು ಹಾಕಿದ್ದೇನೆ. ಇಲ್ಲಿ ನೀಲಿ ಬಣ್ಣ ನಾವು ನಕಾಶೆಗಳಲ್ಲಿ ನೋಡಬೇಕಾದಾಗ ನೀಲಿ ಬಣ್ಣವನ್ನು ನಾವು ಗಮನಿಸ್ತೀವಿ. ಈ ನೀಲಿ ಬಣ್ಣ ಏನು ಹೇಳ್ತದೆ ಅಂದಾಗ ಜಲಭಾಗಗಳನ್ನು ಸೂಚಿಸುತ್ತದೆ. ಉದಾಹರಣೆ ಮಹಾಸಾಗರ, ಸಮುದ್ರ, ಸರೋವರ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಹಸಿರು ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ತೋರಿಸುತ್ತದೆ. ಹಳದಿ ಬಣ್ಣ ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾದ ಭಾಗಗಳನ್ನು, ಜಲಭಾಗಗಳನ್ನು ಕೂಡ ತೋರಿಸ್ತಕ್ಕಂಥದ್ದು. ಕಂದು ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳನ್ನು ಇದನ್ನು ಸೂಚಿಸುತ್ತದೆ. ಕಡು ಕಂದು ಬಣ್ಣ ಅತಿ ಎತ್ತರವಾದ ಪರ್ವತಗಳನ್ನು ನಿರೂಪಿಸುತ್ತದೆ. ಕಡಿಮೆ ಎತ್ತರದ ಭಾಗ ಕೂಡ ಇದು ತಿಳಿಸ್ತಕ್ಕಂಥದ್ದು. ಬಿಳುಪು ಅಥವಾ ನೇರಳೆ ಬಣ್ಣ ಇದು ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಸೂಚಿಸುತ್ತದೆ. ಗೆರೆಗಳು ನಕಾಶೆಯ ಮೇಲೆ ರಸ್ತೆ, ರೈಲು ಮಾರ್ಗ, ವಾಯುಮಾರ್ಗ ಇತ್ಯಾದಿಗಳ ಚಾಲನಗಳನ್ನು ತೋರಿಸಲು ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗುತ್ತದೆ. ಕಪ್ಪು ಬಣ್ಣವನ್ನು ಗಡಿರೇಖೆಗಳು, ಕೆಂಪು ಬಣ್ಣವನ್ನು ರಸ್ತೆಗಳು ತೋರಿಸಲು ಉಪಯೋಗಿಸಲಾಗಿದೆ. ಹೊಸ ಪದಗಳು. ಈ ಮಾದರಿಗೋಳ, ಗ್ಲೋಬ್, ನಕಾಶೆ, ಸನ್ನಿವೇಶ, ಭೌಗೋಳಿಕ ಲಕ್ಷಣ, ಅಟ್ಲಾಸ್, ಮಾನಕ ಮತ್ತು ನಕ್ಷಾಶಾಸ್ತ್ರ, ಸೂಚಿ, ಶೀರ್ಷಿಕೆ,
ಚಿನ್ನ, ಸಾರಿಗೆ ಸಂಪರ್ಕ ಇವೆಲ್ಲ ಪ್ರಮುಖವಾಗಿ ಈ ಒಂದು ಪಾಠವನ್ನು ಅಧ್ಯಯನ ಮಾಡಿದಾಗ ನಮಗೆ ಪರಿಚಯವಾದಂಥ ಹೊಸ ಪದಗಳು. ನಂತರ ನಿಮಗೆ ತಿಳಿದಿರಲಿ ಎನ್ನುವಂಥ ಕಾನ್ಸೆಪ್ಟ್ನಲ್ಲಿ ಪ್ರಮುಖವಾಗಿ ಅತ್ಯಂತ ಪುರಾತನ ನಕಾಶೆಯು ಬಾಬಿಲೋನಿಯಾದಲ್ಲಿ ಸಾಮಾನ್ಯ ಶಕ ಪೂರ್ವ 2300ರಲ್ಲಿ ಕಂಡುಬಂದಿತಂತೆ. ಗ್ರೀಕ್ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟಾಲೋಮಿಯವರು ಸಾಮಾನ್ಯ ಶಕ 90ರಿಂದ 168ರ ಅಟ್ಲಾಸ್ ಅನ್ನೋರು ರಚನೆ ಮಾಡಿದ್ರು. ಅದೇ ಜಗತ್ತಿನ ಪ್ರಪ್ರಥಮವಾದ ಅಟ್ಲಾಸ್ ಆಗಿದೆ ಅಂತೇಳಿ ಹೇಳ್ತೀವಿ. ವಿಶಾಲ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳಾಗಿದ್ದು, ಚಿಕ್ಕ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ದೊಡ್ಡ ಪ್ರಮಾಣದ ನಕಾಶೆಗಳಾಗಿರುತ್ತವೆ. ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕಾಶೆಗಳು ನೆರವಾಗುತ್ತವೆ. ಅವು ಬೋಧನಾ ಸಾಧನಗಳು. ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕವನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ ಅಥವಾ ಅಂಗುಲದಿಂದ ಮೈಲಿಗೆ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ. ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕೆಂದರೆ TT ಎಕ್ಸಾಮ್ಸ್ನಲ್ಲಿ ಬೋಧನಾ ವಿಧಾನಗಳ ಮೇಲೆ ಏನು ಕ್ವಶನ್ ಕೇಳ್ತತ್ತಲ್ಲ, ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಈ ಒಂದು ಪಾಠದ ಮೇಲೆ ಕೇಳುವಂಥದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಏನಪ್ಪ ಅಂತಂದಾಗ ಈಗ ಯಾವ ರೀತಿ ಕೇಳ್ತಾರೆ ಅಂದರೆ, ಭೂಗೋಳಶಾಸ್ತ್ರದ ಅಧ್ಯಯನ ಮಕ್ಕಳಲ್ಲಿ ಈ ಕೆಳಗಿನ ಒಂದು ಜ್ಞಾನವನ್ನು ತಿಳಿಸುತ್ತದೆ ಅಂತೇಳಿ ಕೊಟ್ಟು ಅಂತ ಕೊಡ್ತಾರೆ. ಅಲ್ಲಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಸಾಹಿತ್ಯ ಈ ರೀತಿಯಾದಂಥ ಆಪ್ಷನ್ಸ್ ಕೊಟ್ಟಾಗ ನೀವು ಭೂಗೋಳಶಾಸ್ತ್ರ ಅಂತಂದಾಗ ನಕಾಶೆಗಳ ನೆರವು ಇವು ಬೋಧನಾ ಸಾಧನವಾಗಿವೆ. ಭೂಮಿಯ ಮೇಲೆ ನಿಖರವಾದ ಅಂಶಗಳನ್ನು ತಿಳಿಯಲು ಸಹಾಯಕವಾಗುತ್ತೆ.